ಆಗಲಿಲ್ಲ. ಯಾಕೆ ಅನ್ನೋದು ಇವತ್ತು ಮೂಡುವಂಥ ಪ್ರಶ್ನೆ ಅಂತ. ಕೇವಲ ದಂಡೋಪಾಯ ಒಂದರಿಂದ ಭಯೋತ್ಪಾದನೆಯನ್ನು ಹತ್ತಿಕ್ಕೋದು ಇದು ಒಂದರಿಂದ ಇದೆಲ್ಲ ಸಾಧ್ಯನಾ ಅಂತ. ಹೌದು, ಕೆಲವು ಜನ ಏನೋ ಅದು ಒಂದಿದ್ದು ಹಿಡಿತಕ್ಕೆ ಬಂದಂಗೆ ಅನಿಸ್ಬೋದು ನಮಗೆ. ಬೂದಿ ಮುಚ್ಚಿದ ಕೆಂಡಂಗೆ ಒಳಗೆ ಕೆಂಡಿದ್ದೇ ಇರ್ತದೆ ನೀಗಿನಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ನೋಡ್ರಿ, ಅದನ್ನು ಇವತ್ತು ದಿಲ್ಲಿಗಲ್ಲಿ ನಾವು ಗಮನಿಸ್ಬೇಕಾಗಿದೆ. ಯಾಕಂದರೆ ಈಗ ಅವರು ಅಲ್ಲಿ ಪಾಕಿಸ್ತಾನದವರಾಗಿರಲಿ ಅಥವಾ ಇಲ್ಲಿ ನಮ್ಮಲ್ಲೂ ಕೆಲವು ಜನ ಇದ್ದಾರಿಲ್ಲ ಅಂತಲ್ಲ, ನಮ್ಮಲ್ಲೂ ಇದ್ದಾರೆ ಭಯೋತ್ಪಾದನೆ ಮನಸ್ಸುಳ್ಳಂಥವ್ರು. ಆ ಜನ ಇಲ್ಲೇ ಧರ್ಮ ನೆಲೆಯಲ್ಲಿ ಒಂದು ಏನಪ್ಪ ಅಂದರೆ ಇಲ್ಲಿವ್ರಿಗೆ ಪಾಪ ಹೆಬ್ಬಟ್ಟಿನವರು, ಕಲೀಲಾರದವರು, ಕಸಬ್ನಂಥವ್ರ ಕಡೆಯಿಂದ ಈ ಕೆಲಸ ಮಾಡಿಸಿರುತ್ತಾರೆ ಹೇಳ್ತಿದ್ವಿ. ಹೌದು, ಕಸಬ್ ಕಲೀಲಾರ್ದವ ಮಾಡಿದ. ಈಗ ಹಿಂಗೆ ಇದಕ್ಕೆಲ್ಲ ಕಾರಣದಲ್ಲಿ ಬಡತನ, ಅಜ್ಞಾನ, ಅಶಿಕ್ಷಿತನ ಅಂತ ನಾವು ಇವತ್ತು ಅನಾಲಿಸಿಸ್ ಮಾಡ್ತಿದ್ವಿ. ಆದರೆ ಇವತ್ತು ಸಿಕ್ಕವ್ರು ಯಾರು? ಅದು ಪುಲ್ವಾಮದ ಉಮರ್ ನಬಿ ಸತ್ತಿದ್ದಾನೋ ಇದ್ದಾನೋ ಅವ್ರು ನಮ್ಗೆ ಸಂಬಂಧ ಇಲ್ಲದವ್ರು ಸಂಬಂಧಿಕರು ಹೇಳ್ತಾ ಇದ್ದಾರೆ. ಆಮದ್ ಬೇರೆ ಅವ ಅಲ್ಲೇ ಊರಲ್ಲಿದ್ದಾನಂತೂ ಹೇಳ್ತಾ ಇದ್ದಾರೆ. ಆಮದ್ ಬೇರೆ ಯಾಕೆ ಇದು ಮಾಡುವಂಥ ಒಂದು ಕುಕೃತ್ಯ ಮಾಡುವಂಥ ಜನ ಭಾಳ ಎಕ್ಸ್ಪರ್ಟ್ ಇರ್ತಾರೆ ಇವರು. ತೆರೆದುಂಬರು ಅದೇ ವಿಚಾರ. ಈ ವೈದ್ಯರು 4 ಜನ ವೈದ್ಯರು ಎಲ್ಲ ಅದಿಲ್ ಅಹಮದ್ ರಾಟರ್, ಮುಜಮ್ಮಿಲ್ ಶಕೀಲ್, ಉಮರ್ ಮೊಹಮ್ಮದ್ ಇವನ್ನೆಲ್ಲ ಸಿಕ್ಕಿದ್ದಾರೆ ಈಗಾಗಲೇ. 2900 ಕಿಲೋ ಆಡಿಗೆ ಸಿಕ್ಕ